ಹೆಲೋ, ನನ್ನ ಹೆಸರು ಗಗನ್ ಡಿ ಎಂ ಅಂತ. ನಾನು ಮೇಯ್ನ್ ಆಗಿ ಕರ್ನಾಟಕ ಹಾಸನಿಂದ ಬಂದಿರೋದು. ನಾನೀಗ ಪ್ರೆಸೆಂಟು ಬಿಷ್ಕೇಕ್, ಕಿರ್ಗಿಸ್ತಾನ ಅನ್ನೋ ಒಂದು ದೇಶ, ಬಿಷ್ಕೇಕ್ ಅನ್ನೋ ಸಿಟಿಲಿ ISM ಕಾಲೇಜಲ್ಲಿ ಓದ್ತಿದ್ದೀನಿ. ಮೇಯ್ನ್ ಆಗಿ ಕರ್ನಾಟಕದಿಂದ ನಾವು ಇಲ್ಲಿ ಅಪ್ರೋಚ್ ಆಗಿ ಕಿರ್ಗಿಸ್ತಾನಿಗೆ ಬಂದು ನಾನು 4 years ಆಗಿದೆ. ಕನ್ಸಲ್ಟೆಂಟ್ ಮುಖಾಂತರ ಜಾಯ್ನ್ ಆಗಿ ಕನ್ಸಲ್ಟೆಂಟ್ ಅವರು ನಮ್ಮನ್ನ ಕರ್ಕೊಂಡು ಇಲ್ಲಿ ಬರ್ತಾರೆ. ಫಸ್ಟ್ ಆಫ್ ಆಲ್ ಅವರು ನಮ್ಗೆ ಫಸ್ಟ್ ಇಯರೇ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಬಂದು ನಮ್ಮ ಜೊತೆನೇ ಇಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಕಾಲೇಜಿಗೆ ಕರ್ಕೊಬಂದ್ಬಿಡ್ತಾರೆ. ಆಮೇಲಿಂದ ನಮಗೆ ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ. ಹಾಸ್ಟೆಲ್ಲೂ ಇರುತ್ತೆ, ನಾರ್ಮಲ್ ಹಾಸ್ಟೆಲ್ ಅಕಾಮಡೇಷನ್ಸ್ ಎಲ್ಲ ಇರುತ್ತೆ. ಬಾಯ್ಸ್ ಗರ್ಲ್ಸಿಗೆಲ್ಲ ಸಪ್ರೇಟೇ ಇರುತ್ತೆ, ಜಾಯಿನ್ ಏನು ಇರಲ್ಲ. ಇನ್ನು ಟ್ರಾನ್ಸ್ಪೋರ್ಟ್ ಎಲ್ಲ ನಮಗೆ ಫೆಸಿಲಿಟೀಸ್ ಇರುತ್ತೆ ಫಸ್ಟ್ ಇಯರು. ಸೆಕೆಂಡ್ ಇಯರಿಂದ ನಾವು ನೋಡ್ಕೋತೀವಿ. ಹಂಗಾಗಿ ಇದು ಬಿಷ್ಕೇಕನ ISM ಕಾಲೇಜ್ ಇದು. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಮೇನ್ ಆಗಿ ಮುಖಾಂತರ ಏನು ಮಾತಾಡೋಕೆ ಬಂದಿದ್ದೀನಿ ಅಂದರೆ, ನಮ್ಮ ISM ಕಾಲೇಜ್ ಅಂದರೆ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಮೆಡಿಸಿನ್ ಬಿಷ್ಕೇಕಲ್ಲಿ ಇದೆಯಲ್ಲ, ಆ ಕಾಲೇಜ್ದು ನಮ್ಮದೇ ಓನ್ ಕಾಲೇಜ್ದು ಇದು ಹಾಸ್ಪಿಟಲ್ಲು. ಅದೇ ಹಾಸ್ಪಿಟಲ್ ನೇಮೇ ವೇದಾಂತ ಅಂತ. ಅದು ಆ್ಯಕ್ಚುಲಿ ನಾರ್ಮಲ್ಗೆ ನಮಗೆ ಏನಾದರೂ ನಮ್ಮ ಪ್ರಾಕ್ಟಿಕಲ್ ಸ್ಕಿಲ್ಸು ಮತ್ತು ನಮ್ಗೆ ಏನಾರ ವರ್ಕಿಂಗ್ಸು ಏನಾರ ಇರುತ್ತಲ್ಲ, ಅದೆಲ್ಲ ನಮಗೆ ಇಲ್ಲೇ ನಡೆಯುತ್ತೆ ಪ್ರಾಕ್ಟಿಕಲ್ ಸ್ಕಿಲ್ಸು. ಇನ್ನು ನಾರ್ಮಲಾಗಿ ಇಂಡಿಯನ್ ಸ್ಟೂಡೆಂಟ್ಸ್ ಅಂದ್ಕೋತಾರೆ ಅಬ್ರಾಡಲ್ಲಿ ಓದಿರೋರಿಗೆ ಜಾಸ್ತಿ ಪ್ರಾಕ್ಟಿಕಲ್ಸ್ ಇರಲ್ಲ, ಮತ್ತು ಅವರೆಲ್ಲ ಸುಮ್ಮನೆ ಜಸ್ಟ್ ಥಿಯರಿ ಓದ್ಕೊಬರ್ತಾರೆ ಅಂತ. ಆ ಥರ ಏನಿಲ್ಲ. ನಮ್ಮ ಕಾಲೇಜಲ್ಲಿ ಮೇಯ್ನಾಗಿ ISM ಕಾಲೇಜಲ್ಲಿ ಇಂಡಿಯನ್ ಸ್ಟೂಡೆಂಟ್ಸು, ಇಂಡಿಯನ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಮೇಯ್ನಾಗಿ ನಮ್ಮ ಕಾಲೇಜ್ ಅವ್ರದ್ದೇ, ಅದಕ್ಕೆ ಸ್ಪೆಷಲಾಗಿ ಹಾಸ್ಪಿಟಲ್ನ ಬಿಲ್ಡ್ ಮಾಡಿ ಅವರೇ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಇನ್ನೇನಂದರೆ ನಮ್ಮ ಕಾಲೇಜಿನ ಓನ್ ಸೀನಿಯರ್ಸ್ ಕೂಡ ಪ್ರೆಸೆಂಟ್ ಇಲ್ಲಿ ವರ್ಕು ಮಾಡ್ತಿದ್ದಾರೆ. ಅಂದರೆ ಇಂಟರ್ನ್ಶಿಪ್ ಆಗಲಿ ಇಲ್ಲ ಸೀನಿಯರ್ಸ್ ರೆಸಿಡೆನ್ಸಿ ತಗೊಂಡು ಇಲ್ಲಿ ಅವ್ರ ಜೊತೆನೇ ವರ್ಕ್ ಮಾಡ್ತಿದ್ದಾರೆ. ಅದಲ್ಲದೆ ನಮಗೆ ಫೈನಲ್ ಇಯರ್ ಕೂಡ ನಮಗೆ ಇಂಟ್ರೆಸ್ಟ್ ಇದ್ದರೆ ನಾವೇ ಓನಾಗಿ ಡೈರೆಕ್ಟ್ ಟೀಚರ್ಸ್ನ ಅಪ್ರೋಚ್ ಮಾಡ್ಬೋದು. ಅವ್ರು ನಮಗೆ ಜಾಸ್ತಿ ಭೇದ ಭಾವ ಏನು ಮಾಡಲ್ಲ. ಅಂದರೆ ಯಾರಾದರೂ ಸ್ಟೂಡೆಂಟ್ಸು ಲರ್ನಿಂಗ್ ಸ್ಕಿಲ್ಸು ಜಾಸ್ತಿ ಬೇಕು ಅಂತ ಅನ್ನೋರು ಡೈರೆಕ್ಟಾಗಿ ಬಂದು ಅಪ್ರೋಚ್ ಮಾಡಿದ್ರೆ ಡೈರೆಕ್ಟಾಗಿ ಸ್ಕಿಲ್ಸ್ ಅಪ್ರೋಚ್ ಮಾಡ್ತಾರೆ. ಇಲ್ಲ ಅಂದರೆ ನಾವು ಸಪ್ರೇಟಾಗಿ ಕ್ಲಾಸ್ ನಾವು ಸಪ್ರೇಟಾಗಿ ನಾವು ಬರಲಿಲ್ಲ ಅಂದ್ರೂ ನಾವು ಬರಲೇಬೇಕಾಗುತ್ತೆ. ಅದು ಕ್ಲಾಸಸ್ನ ನಮಗೆ ಇಲ್ಲಿ ಕಂಡಕ್ಟ್ ಮಾಡಿಸ್ತಾರೆ. ಅವಾಗಾದರೂ ನಾವು ಬಂದು ಇಲ್ಲಿ ನಾರ್ಮಲಿಗೆ ಇಲ್ಲಾಂದರೆ OT ಕರ್ಕೋಗ್ತಾರೆ, ಇಲ್ಲ ನಾರ್ಮಲಿಗೆ ಎಕ್ಸ್ರೇಸ್ ಇಲ್ಲ ಯಾವ್ದಾರ ಆಪ್ರೇಷನ್ ಥಿಯೇಟರ್ಸ್ ಹರ್ನಿಯಾ ಏನೇ ಇದ್ರೂ ನಮ್ಗೆ ಇಲ್ಲಿ ಅಪ್ರೋಚ್ ಮಾಡಿಸಿ ಇಲ್ಲಿ ತೋರಿಸಿ ಪ್ರಾಕ್ಟಿಕಲ್ಸ್ ನಾಲೆಡ್ಜ್ನ ಬಿಲ್ಡ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೀನಿ, ಅಂದರೆ ಅಬ್ರಾಡ್ ಅಂದರೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಏನಕ್ಕಂದರೆ ನಾರ್ಮಲಾಗಿ ಈಗ ನೀವು ನೋಡಿದ್ದೀರಾ, ಅಬ್ರಾಡಿಂದ ಬಂದವರೆಲ್ಲ ಇಲ್ಲಿ ಇಂಡಿಯಾದಲ್ಲಿ ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ನಮ್ಮ ಕಾಲೇಜಲ್ಲಿ ಏನು ಮಾಡ್ತಾರೆ ಅಂತೆ, ಅದಕ್ಕೆ ಕರೆಕ್ಟಾಗಿ 3rd ಇಯರಿಂದ 3rd, 4th, 5th ಇಯರ್ ಫುಲ್ 3 years ಕಂಟಿನ್ಯೂಸ್ ಆಗಿ ನಮಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಎಲ್ಲ ಇಲ್ಲೇ ಬಿಲ್ಡ್ ಮಾಡೋಕ್ಕೋಸ್ಕರ ಕ್ಲಾಸಸ್ನೆಲ್ಲ ಇಲ್ಲಿ ಅಟೆಂಡ್ ಮಾಡೋಕ್ಕೆ ಹೇಳ್ತಾರೆ. ಆ್ಯಂಡ್ ಥ್ಯಾಂಕ್ ಯು.